ಅಲ್ಲ ಎಲ್ಲಿ ಹೋದ್ನಮ್ಮ 2-3 ದಿವಸ ಆಯಿತು ಬಂದೇ ಇಲ್ಲ. ದುಡ್ಡೆಲ್ಲ ಓದ್ಕೊಂಡು ಪರಾರಿ ಆಗಿದ್ದಾನೆ. ದುಡ್ಡು ಇದ್ದಿದ್ರೆ ಬಿಡಪ್ಪ, ದುಡ್ಡು ಐತೆ ಎತ್ತಗನ ಹಾಳಾಗೋಗ್ಲಿ ಅಂತ ಅನ್ಕೊಂತಿದ್ದೆ. ಏನು ಮಾಡೋಣಮ್ಮ ಇವಾಗ? ಯಾರಿಗೆ ಹೇಳೋಣಮ್ಮ? ಯಾರಿಗೆ ಹೇಳ್ತೀಯ ಏನು? ಇವಾಗ ಮಿಕ್ಕಿ ಗಿಲಿಕ್ಕಿಗೂ ಹೇಳಿರು ಅವ್ರೇನು ಕೇಳ ಅಂತಾರಲ್ಲ, ಯಾರಿಗೆ ಹೇಳ್ತೀಯಮ್ಮ? ಅವ್ರು ಕೇಳೇ ಹೇಳ್ದೆ, ಅವ್ರು ಕೇಳಲಿಲ್ಲ, ಅವ್ರು ಮಾತಾಡ್ಸೋದೇ ಇಲ್ಲ ನನ್ನ ಅಂತೀಯ. ಇಲ್ಲ ಕಣಮ್ಮ, ನಾನು ಮಾತಾಡ್ಸಲ್ಲ. ನಾನು ಆಡೇನೆ ಎಷ್ಟೆಷ್ಟೋ ಮಾತಾಡಿಸಿ ಚೆನ್ನಾಗಿರ್ಬೇಕು ಅಂತೇಳಿ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಅವರು ಮಾತಾಡ್ಸಲ್ಲ. ಮಾತಾಡಿಸ್ಲೇಬೇಡ ನನ್ನ ಅಂತಾರೆ. ಏನು ಮಾಡೋಣ? ನನಗಂತೂ ಇವಾಗ ತುಂಬ ಬೇಜಾರಾಗ್ತೈತಿ. ಎಂಥ ಒಳ್ಳೆ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ. ಸುಮ್ಮನಿದ್ರು ಇರ್ತಿದ್ದೆ ಅಮ್ಮಂಗಾಗೈತೆ ಹೋಗತ್ತೆ. ಇವತ್ತು ಎಷ್ಟು ಬೇಜಾರಾಗೈತಿ ನನಗಂತೂ. ಈಗ ಧಾರಣೆ ಓದ್ನಪ್ಪ ಇಲ್ಲ ಹಸಿನ ಅಲ್ಲಿ ಮಂತಾಗಿರ್ಬೇಕೇನ, ಹೊರಗೆ ಅಲ್ಲಿ ಕುಕ್ಕೊಂಡಿದ್ನೇನೋ ಅಮ್ಮ ಇಂತ ಮಾತಾಡ್ತಾ ಹೋಗಿ ಕೇಳೋದು ಅವನ್ನೇನು. ನಾನು ಹಂಗೆ ಅನ್ಕೊಂಡು ಧಾರಣೆ ಮಾಮೂನು ಸೋಣಂತೇನೋ ಕೇಳೋಣ ಅಂತ ಇದ್ದೀನಿ. ಹೋಗಿ ಹಿಂಗಾಗೈತೆ ಏನಾನ ಮಾಡಿ ನ್ಯಾಯ ದೊರಕಿಸ್ಕೊಡ್ರಿ, ಇಲ್ಲ ಇದ್ದಾನೆ ಅಂತ ಅವ್ನು ಹುಡುಕ್ರಿ ಅಂತ ಹೇಳ್ತೀನಿ. ಓದ್ಕೊಳ್ಳೋ ನನ್ನ ಮಗ ಹಿಂಗೆ ಹೋಗಿ ಅವನೇ ದುಡ್ಡೆಲ್ಲನ, ನನ್ನ ಜೀವನಕ್ಕೆ ದುಡ್ಡಿಲ್ಲ, ಇರೋದಾದ ದುಡ್ಡು ನೀವು ಕೊಟ್ಟಿರೋದೇನೆ ತಗೊಂಡು ಅದೇ ಹೋಗ್ಯವನಿ ಅಂತ ಹೇಳಿ ಹೇಳ್ತೀನಿ. ಅಲ್ಲ 2-3 ದಿನ ಆತಲ್ಲ ಬಂದಿಲ್ಲ ನನ್ನ ಮಗ. ದುಡ್ಡೊಂದು ನಮ್ಮ ತಗಿದ್ದಿದ್ರೆ ಎತ್ತ ನಾಳೆ ಹೋಗ್ಲಿ ಸುಮ್ಮನೆ ಆಗ್ತಿದ್ದಮ್ಮ, ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇವಾಗ ಏನು ಮಾಡ್ತೀಯ? ದುಡ್ಡು ಇಲ್ವಲ್ಲ, ಅದಕ್ಕೆ ಬೇಜಾರಾಗ್ತೈತಿ. ಅದೇ ಮತ್ತೆ ಏನು ಮಾಡೋಣ ನೋಡು, ಎಂಥ ಸೆನಕ್ಕಿರ್ಬೋದಾಗಿತ್ತು. ಇವತ್ತು ಮಸ್ತಾಗಿ ಹೊಲ ಐತಂತೆ, ಇವತ್ತು ಮನೆ ಕಟ್ತಾ ಇದ್ದಾರೆ, ಏನೇನ್ಕೂ ಬಂದಿಲ್ಲ ಅಂಥದ್ದು. ನೀನು ಅವತ್ತು ಬಿಟ್ಟು ಬಂದೆ, ನಾನು ಹೇಳ್ದೆ ಕೇಳಲಿಲ್ಲ ನೀನು. ಬೇಡ ಕಣಮ್ಮ ಬೇಡ ಕಣಮ್ಮ ಅಂತ. ಹೊಲನೇ ಐತಂತೆ, ಒಟ್ಟೊಂದು ಮಸ್ತಾಗಿ ಐತಂತ ಪಾಮಣಿ. ಇವತ್ತೇನು ಬೆಂಕಿ ಕಿಕ್ಕಿದ್ರೆ ಬೇದೊಟ್ಟೈತಂತೆ, ಬೆಂಕಿ ಕಿಕ್ಕಿದ್ರೆ ಬೇದೊಟ್ಟೈತಂತೆ, ಹಂಗೈತಂತೆ ನೋಡಮ್ಮ. ಇವತ್ತು ಸುಮ್ಮನಿದ್ರು ನೀನು ಚೆನ್ನಾಗಿರ್ಬೋದಾಗಿತ್ತು. ನಾನು ಹಂಗೆ ಅನ್ಕಣೇನು ಹೋಗಿ ಧರಣಿ ಮಾಮಂತಂಗೆ ಮಾತಾಡಿ ಎಲ್ಲ ಹೇಳೋಣ ಅಂತ. ನನಗೂ ಬೇಜಾರಾಗುತ್ತೆ ಅಂತ ಒಳ್ಳೆ ಜೀವನ ಹಾಳು ಮಾಡ್ಕೊಂಡಲ್ಲಪ್ಪ. ಹೆಂಗಿರ್ಬೋದಾಗಿತ್ತು ಇವತ್ತು ಅನ್ನಿಸ್ತೈತಿ. ನಾನು ಯಾತೂ ಇಲ್ಲ ಅನ್ಕೊಂಡೆ ಕಣಮ್ಮ. ಏನು ಮಾಡ್ತೀಯ? ಯಾತೂ ಇಲ್ಲ ಬಿಡು, ಅವ್ರದ್ದು ಯಾತೈತಿ ಅನ್ಕೊಂಡು ಹೋಗು. ಅಂಥ ಸಂದರ್ಭದಾಗೆ ಗೊತ್ತಾಗಲ್ಲ ಏನು ಮಾಡ್ತೀವಿ ಏನು ಎತ್ತ ಅಂತ. ಅದಕ್ಕೆ ಮತ್ತೆ ಸಿಟ್ಟು ಬಂದಾಗ 1-2 ದಿನ ಸುಧಾರಿಸ್ಬೇಕು, 1-2 ದಿನ ತಾಳ್ಮೆಗೆ ಯೋಚನೆ ಮಾಡಬೇಕು ಅಂಬೋದು. ಯಾರೇ ಆಗಲಿ, ಹೆಣ್ಮಕ್ಳೇ ಆಗಲಿ ಹೇಳು, ಈಗ ಹತ್ರದಲ್ಲಿ ಯಾವ ನಿರ್ಧಾರನೂ ತಗೋಬಾರ್ದು. ಜೀವನ ಹಾಳು ಮಾಡ್ಕೋಬೇಕು ಅಷ್ಟೇ. 1-2 ದಿನ ಅದು ಗಳಿಗೆ ಗಂಟಾಂತರ ಕಳಿಯೋವರೆಗೂ ಅವತ್ತಿನ ಗ್ರಾಚಾರ. ಅವಾಗ 1-2 ದಿನ ಕೆಟ್ಟ ಸಮಯ ಹೋಗೋವರೆಗೂ ಶಾಂತ ರೀತಿಯಿಂದ ತಾಳ್ಮೆಯಿಂದ ಇದ್ದರೆ ಎಲ್ಲ ಹೆಣ್ಮಕ್ಳು ಜೀವನ ಚೆನ್ನಾಗಿರುತ್ತೆ. ಏನು ನಾವು ಆತ್ರದಲ್ಲಿ ತೆಗಿ ಅವ್ನು ಹಂಗೆ ಮಾಡ್ಯಾವ್ನು ಹಿಂಗೆ ಮಾಡ್ಯಾವ್ನಿ ಅಂತ ಹೇಳಿ ಅವನ ಮೇಲೆ ಬೇಜಾರು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಡೈವರ್ಸ್ ಎಲ್ಲ ಮಾಡ್ಕೊಂಡ್ರೆ ಹಿಂಗೆ ಜೀವನ ಹಾಳು ಮಾಡ್ಕೋಬೇಕು. ಏನು ಮಾಡೋದು? ಜೀವನ ಹಾಳಾಗಿರೋದಕ್ಕೆ ನನಗಂತೂ ತುಂಬ ಬೇಜಾರಾಗ್ತೈತೆ ಕಣಮ್ಮ. ಈಗ ಬೇಜಾರು ಮಾಡ್ಕೊಂಡ್ರೆ ಇನ್ನೇನು ಬರೋಂಗೈತಮ್ಮ ಪಾರು. ಅದಕ್ಕೆ ಮತ್ತೆ ಯಾವುದು ಒಂದಿಟ್ಟು ಅಗಳಿಗೆ ಪೂರೈಸೋವರೆಗೂ ಸುಮ್ಮನೆ ಇದ್ಬಿಡ್ಬೇಕು ಸಮಾಧಾನದಾಗಿ. ಜಗಳ ಅಂಬೋದು ಬಂದೈತೆ ಅಂದರೆ 1-2 ದಿನ ಸಮಾಧಾನದಾಗ ಸುಮ್ಮನೆ ಇದ್ಬಿಡ್ಬೇಕು. ಅವ್ರು ಹೇಳ್ದಂಗೆ ಕೇಳ್ಬೇಕು. ಅವಾಗೆಲ್ಲ ತಾನಾಗಿ ತಾನು ಒಳ್ಳೇದಾಗುತ್ತೆ. ನೀನು ಸುಮ್ಮನೆ ಇಲ್ಲದೆಲ್ಲ ಜಗಳ ಮಾಡ್ಕೊಂಡೆ ಇವತ್ತು ನೋಡು ಅನುಭವಿಸ್ಬೇಕಾಗೈತಿ. ಹೋಗಿ ಕೇಳೋಗಿ ಏನು ಮಾಡ್ತಿ? ಎಲ್ಲ ಹಿಂಗೆ ಆಗೈತೆ ಕಣ್ಮಮ್ಮ ಅಂತ ಹೇಳಿ ಎಲ್ಲ ಮಾತಾಡು. ಸುಗುಣತೆ ತಗಿನ್ ಯಾರು ಇದ್ದಾರೆ ನಮಗೆ? ಇವಳೆ ನನ್ನ ತಮ್ಮನ ಹೆಂಡ್ತಿ ಏನು ಬಂದು ಅವಳೇನು ನೋಡೋ ಅಂತಾಳಲ್ಲ, ಏನಿಲ್ಲ, ಯಾರು ಇಲ್ಲ ನಮಗಿನ್ಯಾರು. ಅಪ್ಪ ನೋಡಿರಿ ಜೈಲಾಗೈತೆ, ನಮ್ಗೆ ಅದೊಂದು ಚಿಂತೆ. ಅದನ್ನಾದರೂ ನಮ್ಮ ಅಪ್ಪ ಏನಾದರೂ ಬಿಡಿಸ್ಕೊಬರ್ಬೋದಾಗಿತ್ತು ಆ ದುಡ್ಡನ್ನಾಗೆ. ಆ ಮನೆಯಲ್ಲಿ ನನ್ನ ಮಗಕ್ಕೆ ಸುಮ್ಮನೆ ಕೊಟ್ವಿ ದುಡ್ಡು. ಏನು ಮಾಡೋದು? ಹೋಗ್ತೀನಿ ತಡಿ, ಹೋಗಿ ಮಾತಾಡ್ತೀನಿ. ನಿಮ್ಮ ಧಾರಣಿ ಮಾಮಂತ ಮಾತಾಡು, ಕಾಲು ಹಿಡ್ಕ. ಹಿಂಗಾಗೈತೆ ಇವಾಗ ಅಂತ ಹೇಳಿ ಮಾತಾಡು. ಏನು ಮಾಡ್ತೀಯ? ಮಾತಾಡ್ಕೊಂಡು ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ಏನು ಮಾಡೋದು? ನಮ್ಮ ಎಂಥ ಒಳ್ಳೆ ಮನೆ ಕಟ್ತಾ ಇದ್ದಾರೆ, ಹೆಂಗಿದ್ದಾರೆ, ಹೆಂಗೇನೆ ಹೋಗೋಣ ಮಾತಾಡೋಣ. ಇನ್ಯಾರಿದ್ದಾರೆ ನಮಗೆ ಕಷ್ಟ ಸುಖ ನೋಡೋಕ್ಕಾಗಲಿ? ನಮ್ಮ ಅಪ್ಪ ಹಿಂಗಿದ್ರೆ ಬಿಡಪ್ಪ, ನಮ್ಮ ಅಪ್ಪ ಇದು ಐತೆ ಅನ್ಬೋದಾಗಿತ್ತು. ನಮ್ಮ ಅಪ್ಪ ಏನೂ ಇಲ್ಲ. ನಾವಿಬ್ಬರೂ ಇವತ್ತು ಎಂಥ ಪರಿಸ್ಥಿತಿಗೆ ಇದ್ದೀವಿ ಅಂದರೆ ಹೇಳ್ಬಾರ್ದು. ಅಂಥ ಪರಿಸ್ಥಿತಿಗಿದ್ದೀವಿ. ಇನ್ನು ಲೇಟ್ ಆಗುತ್ತಲ್ಲನಪ್ಪ ಮಾಡೋಕೆ ಅಷ್ಟೊತ್ತಿಗೆ. ಅದೇ ಗೋಡೆ ಎಲ್ಲ ಮೇಲಕ್ಕೆ 3 ಅಡಿ ಬೇರೆ ಕಟ್ಟವ್ರಿ, ಇನ್ನೇನು ಅದು ಎಲ್ಲನ ಕಬ್ಬಣ ಕಟ್ಟಬೇಕು, ಇನ್ನೂ ಲೇಟ್ ಆಗುತ್ತಲ್ಲಿ. ನೋಡೋಣ ಅಂತ ಹೇಳವ್ರಿ, ಇನ್ನು ಬುಧವಾರಲೋ ಗುರುವಾರಲೋ ಯಾವಾಗನ ನೋಡಿ ಮಾಡ್ತಾರೆ. ಪಾಪ ಪಾತಣ್ಣನೂ ಕೆಲಸದಾರನ್ನ ಇಟ್ಕೊಂಡು ಮಾಡಿಸೋದು ಬುಲ್ ಕಷ್ಟ ಐತೆ. ಅದಕ್ಕೆ ನೋಡೋಣ ಅಂತ ಹೇಳೈತದಲೆ. ನಾವು ಆ ಥರ ಮಾಡಬಾರ್ದು ಹೇಳಿ. ಇಷ್ಟು ದಿವಸನೇ ಸುಧಾರಿಸಿದ್ದೀವಿ, ಏನಕ್ಕೆ ಆ ಥರ ಮಾಡೋಣ ಸುಗುಣ? ಇಷ್ಟು ದಿನನೇ ಮನೆ ಇಲ್ದಂಗೆ ಬಾಡಿಗೆ ಮನೆಗಿದ್ದೀವಿ,
ಯಾಕೆ ಸುಮ್ಮನೆ ಇವಾಗ ಆ ಥರ ಮಾಡ್ಕೊಂಡು ಏನಾಗಬೇಕಾಗೈತೆ. ನಾವು ಆರಾಮಾಗೆ ಮೇಲ್ಕೆ ಕಟ್ಕೊಂಬನ ಹೇಳಿದ್ದೀನಿ ಇವ್ರಿಗೆ ಮನೆ ಓನರ್ಗೆ, ಇನ್ನೂ ನಾವು ಮನೆ ಕಟ್ಕೊಂಬವ್ರಿಗೂ ಮನೆ ಬಿಡಲ್ಲ ಅಂತ. ಇಲ್ಲ ನೀವು ಎಷ್ಟು ದಿನನಾದರೂ ಇರ್ರಿ, ನಾವೇನು ಇಲ್ಲಿ ಬರೋಂಗಿಲ್ಲ ಅಂತ ಹೇಳಿದ್ರು. ಅದಕ್ಕೇ ಇನ್ನೊಂದು 2 ದಿವಸ ಬಿಟ್ಟೆ ಕಟ್ಕೊಂಬದು. ಪಾಪ ಅವರು ಕೆಲಸದವ್ರನ್ನ ಹಿಡ್ಕೊಂಡು ಮಾಡಿಸೋದು ಬಿಗಿ ಐತಿ ಈ ಕಾಲದಾಗಿ. ಕೂಲಿ ಆಳುಗಳ್ನ ಹಿಡ್ಕೊಂಡು ಮಾಡಿಸೋದು ತುಂಬ ಕಷ್ಟ. ಪಾಪ ಪಾತಾಣ ಎಷ್ಟೋ ಪರದಾಡ್ಕೊಂಡು ಮಾಡುತ್ತಪ್ಪ. ಇವರಪ್ಪ ಎಂಥ ಒಳ್ಳೆ ಕೆಲಸ, ಎಂಥ ಒಳ್ಳೇದು, ಮಸ್ತಾಗಿ ಒಪ್ಪತ್ಕೊಂಡೈತಿ ಮನೆಗಳ್ನಂತೂ. ಅಷ್ಟಾಗೆಲ್ಲ ನಮ್ಮ ಊರಾಗಂತೂ ಎಷ್ಟೊಂದು ಮನೆಗಳು ಕಟ್ತಾ ಐತಪ್ಪ. ಭಾಳ ಒಳ್ಳೆ ಕೆಲಸ ಇಟ್ಕೊಂಡು ಹೆಂಗತ್ಲಾಗೆ ಒಳ್ಳೆಯ ಕೆಲಸ ಮಾಡ್ತೈತಿ ಪಾತಣ್ಣ. ನೋಡಿ ಏನೋ ತಿಳಿಯಲ್ಲ ಅಮ್ಮಂಗಿದ್ರ ಅಂತಾರೆ, ಇಷ್ಟು ಇದು ಮಾಡ್ತಾರೆ ಇವತ್ತು. ಮತ್ತು ಅದೆಲ್ಲ ಅದೃಷ್ಟ, ನಮ್ಮ ಅಣ್ಣಯಿಂದ ಅದೃಷ್ಟ. ಅದೆಲ್ಲ ಚೆನ್ನಾಗೆಲ್ಲ ಮಾಡ್ತೈತಿ ಕೆಲಸಗಳ್ನ. ಬುಧವಾರ ಗುರುವಾರ ಹಾಕೋಣ ಮೋಲ್ಡ ಅಂತ ಹೇಳೈತಿ, ನೋಡ. ಅವರು ಪಾಪ ಇನ್ನೂ ಕಬ್ಬಣ ಕಟ್ಟೋರು, ಅವ್ರು ಬರಬೇಕು. ಎಲೆಕ್ಟ್ರಿಕ್ಕು ಅವ್ರು ಬರಬೇಕು, ವೈರಿಂಗ್ ಮಾಡ್ಕೊಂಬಾರು, ಮೇಲೆಲ್ಲ ವೈರಿಂಗ್ ಬಿಡಬೇಕು. ಅದೆಲ್ಲ ಕೆಲಸಗಳು ಇರ್ತವೆ. ಅವ್ರಿಗೂ ಕಷ್ಟನೇ, ಒತ್ತಾಯ ಮಾಡಬಾರ್ದು, ನಿಧಾನವಾಗಿ ಮಾಡೋಣ, ಸುಮ್ಮನೆ ಯಾವುದೇ ಆಗಲಿ. ನೆನೆಸ್ಕೊಂಡೇಳು ಗೊತ್ತೈತಿ ಇವತ್ತು ನನಗೆ. ಮಾವ ಮಾವ ಅವಳು ಯಾಕೆ ಬಂದು ಹಿಂಗೆ ಕಾಲು ಹಿಡ್ಕೊಂತಾಳೆ? ತೆಗೆ, ಅಯ್ಯಪ್ಪನ ಕಾಲು ಯಾಕೆ ಹಿಡ್ಕೊಂಡಿದ್ಯಾ? ಮಾಮ ಇವಾಗ ನೀನೇ ನನ್ನ ನೋಡ್ಕೋಬೇಕು, ನಮ್ಗೆ ಯಾರೂ ಇಲ್ಲ. ಮಾಮ ಮಾಮ ಕ್ಷಮಿಸ್ಬಿಡು ಮಾವ. ಸುಮ್ಮನೆ ಕಾಲು ಬಿಡಮ್ಮ, ಯಾಕೆ ನಮ್ಮ ಕಾಲು ಹಿಡ್ಕೊಂತೀಯ? ನೀನು ಬಂದು ನಮ್ಮ ಕಾಲು ಹಿಡ್ಕಮ್ಮ ಅಂತದ್ದು ಏನಿಲ್ಲ ಕಣಮ್ಮ. ಯಾಕೆ ನಮ್ಮ ಕಾಲು ಯಾಕೆ ಹಿಡ್ಕೊಂತ ಇದೆಯಾ? ತೆಗಿ ನಮ್ಮ ಕಾಲು ಹಿಡ್ಕೊಂಡು ನಮ್ಗೆ ಯಾಕೆ ಇಲ್ಲೋದೆಲ್ಲ ಪಾಪ ಸುತ್ತಿಸ್ತೀಯಾ? ತೆಗಿಯಮ್ಮ, ತೆಗಿ. ನನ್ನ ಕ್ಷಮಿಸಿದ್ದೀರಾ ಅಂತ ಹೇಳಿದ್ರೆ ಮಾತ್ರ ನನ್ನ ಕಾಲು ಬಿಡೋದು. ಇವಾಗ ನಮ್ಗೆ ಯಾರೂ ಇಲ್ಲ, ನಾನು ನಮ್ಮಮ್ಮ ಅನಾಥೆ ಆಗಿದ್ದೀವಿ. ನೀವೇ ಆಗಬೇಕು, ನೀವೇ ನೋಡ್ಕೋಬೇಕು ನಮ್ಮನ್ನು. ಮಾವ ಇವತ್ತು ದುಡ್ಡೆಲ್ಲ ಒತ್ಕೊಂಡು ಹೋಗಿದ್ದಾನೆ ಮೈ. ನಮಗೆ ಜೀವನಕ್ಕೆ ದುಡ್ಡಿಲ್ಲ ಅಂತಿದೆ. ನಮಗೆ ಕಲಿತ ಸುಖ ನೋಡ್ಕೊಂಬರು ಯಾರೂ ಇಲ್ಲ. ನೀವೇ ಆಗಬೇಕು ಮಾವ, ನೀವೇ ಆಗಬೇಕು. ನನ್ನ ತಪ್ಪು ಕೆಲಸ ಮಾಡ್ಕೊಂಡು ನಿಮ್ಮಂಥವ್ರ ಜೊತೆ ಚೆನ್ನಾಗಿರೋದು ಬಿಟ್ಟು ನನ್ನ ಜೀವನ ಹಾಳು ಮಾಡ್ಕೊಂಡ್ಮೇಲೆ, ಕೈ ಸುಟ್ಕೊಂಡ್ಮೇಲೆ ಗೊತ್ತಾಯಿತು ಸುಡುತ್ತೆ ಅಂತಾರಲ್ಲ, ಹಂಗೆ ನನ್ನ ಜೀವನ ಹಾಳು ಮಾಡ್ಕೊಂಡ್ಮೇಲೆ ಗೊತ್ತಾಯಿತು ನಿಮ್ಮ ಬೆಲೆ ಏನು ಅಂತ ಇವತ್ತು ಗೊತ್ತಾಗ್ತೈತೆ ಕಣ್ಮಾಮ. ದಯವಿಟ್ಟು ಕ್ಷಮಿಸ್ ಮಾಮ, ಕ್ಷಮಿಸಿದ್ದೀನಿ ಅಂತ ಹೇಳಿರ್ ಮಾತ್ರ ನಿಮ್ಮ ಕಾಲು ಬಿಡ್ತೀನಿ. ಇಟ್ಟಿರಬೇಕು ಮುಂದಾಗ್ಲೇನೆ. ಈಗ ಬಂದು ಕಾಲು ಹಿಡ್ಕೊಂಡು ಕಿಸಿ ಅದಲ್ಲ ಕಣೆ, ಮುಂದಾಗ್ಲೇನೆ ಅರಿವಿರ್ಬೇಕಾಗಿತ್ತು ನಿನಗೆ. ಈಗ ಕಾಲು ಹಿಡ್ಕೊಂಡು ಕಿಸಿತಿಯಲ್ಲ, ಗೊತ್ತಾಗಲ್ವಿ ನಿನಗೆ? ಮುಂದಾಗಲೇ ಅರಿವಿದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಈಗ ಬಂದವಳೆ. ನಾವು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಂಗಿಲ್ಲ ಕಣಮ್ಮ, ನಮಗೇನೆ 1000 ಟೆನ್ಷನ್ ಇದ್ದಾವೆ. ಅದೇ ಮತ್ತೆ ನಾವು ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಣ, ಬೇರೆಯವ್ರಿಗೆ ಯಾಕೆ ಹೇಳಕ್ಕೆ ಹೋಗೋಣ? ನಾಳೆ ಹೊತ್ತಾಗ ನೀವೇ ಚೆನ್ನಾಗಾಗ್ತೀರಾ, ನಿಮ್ಮ ಮನೆಗೆ ನೀವೇ ಚೆನ್ನಾಗಿರ್ತೀರಾ, ನಾವೇನು ಹೇಳೋಕ್ಕಾಗಲ್ಲ. ನಿಮ್ಮ ಪಾಡಿಗೆ ನೀವು ನಿಮ್ಮ ಜೀವನ ನೀವು ನೋಡ್ಕೊಳ್ರಮ್ಮ. ನಮಗೇನು ಹೇಳಕ್ಕೆ ಬರಬೇಡ್ರಿ ಅಷ್ಟೇ. ನೀವು ನೋಡ್ಕೊಳ್ರಿ, ನಮಗೇನು ಹೇಳ್ಬೇಡ್ರಿ. ನಮ್ಮ ಮನೆಗೆ ಮಸ್ತಾಗೈತೆ, ನಮ್ಮದೇನೆ ನಮ್ಮ ಮನೆ ಸಮಸ್ಯೆ ನೋಡ್ಕೊಂಡ್ರೆ ನಮಗೆ ಸಾಕಾಗೈತೆ. ತೆಗಿ ಕಾಲು ಬಿಡಮ್ಮ, ತೆಗಿ ಕಾಲು ಬಿಡು. ಇಲ್ಲ ಮಾವ, ಕ್ಷಮಿಸಿದ್ದೀನಿ ಅಂತ ಹೇಳಿ ನೀವು ನೋಡ್ಕೊಳ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕ್ಷಮಿಸಿದ್ದೀನಿ ಅಂತ ಹೇಳಿ. ನಾವ್ಯಾಕೆ ಕ್ಷಮಿಸೋಣ? ದೇವ್ರ ಇದ್ದಾನೆ, ದೇವ್ರ ಹತ್ರ ಕೇಳಿಕೆ. ಕ್ಷಮಿಸಪ್ಪ, ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಪ್ಪ ಅಂತ ದೇವ್ರ ಹತ್ರ ಕೇಳು. ನಾನು ದೇವ್ರಿಗಿನ ಏನು ದೊಡ್ಡನಲ್ಲ, ದೇವ್ರ ಹತ್ರ ಕೇಳಿಕೆ. ತೆಗಿ, ನನ್ನಿಂದ ಏನೂ ಅಲ್ಲ, ಎಲ್ಲ ದೇವ್ರಿಂದ. ಅದನ್ನು ಅರ್ಥ ಮಾಡ್ಕೊಂಡು ನಡಿ ನೀನು ಅಷ್ಟೇ. ತೆಗಿ ಕಾಲು ಬಿಡು ನನಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಹೆಂಗೆ ಬಂದು ಕಾಲು ಹಿಡ್ಕೊಂಡು ಬೇಡ್ಕೊಂತ ಇದ್ದಾಳೆ. ಅದು ಒಂದು ಗಳಿಗೆ ಗ್ರಾಚಾರ ಹಂಗಿರುತ್ತೆ. ನಾನು ಇವಳಿಗಿನ್ನ ಆಡ್ದವಳು, ನಾನು ಹೇಳಿದೆ, ನಾನು ನಿನಗಿನ್ನೂ ಜಾಸ್ತಿ ಮೆರೆದಿದ್ದೀನಿ, ನಾನು ಏನೆಲ್ಲ ಮಾಡಿದ್ದೀನಿ, ಆಮೇಲೆ ನಮ್ಮದು ತಪ್ಪಾಯಿತು ಅಂತ ಹೇಳಿ ನಾವು ಬಾಗಲೇಬೇಕು, ಮೆರೆದವ್ರು ಒಂದಿನ ತಗಲೇಬೇಕು ಅಂತ ಹೇಳ್ದೆ. ಕೇಳಲಿಲ್ಲ ಇವಳು. ಎಷ್ಟು ಹೇಳಿದೆ ನಾನು, ಕೇಳಲಿಲ್ಲ. ಅದಕ್ಕೆ ಇವಾಗ ಬಂದು ನಮ್ಮ ಅಪ್ಪನ ಕಾಲು ಹಿಡ್ಕೊಂತ ಇದ್ದಾಳೆ. ಅವನೆಲ್ಲ ದುಡ್ಡೆಲ್ಲ ಬಾಚಕೊಂಡು ಹೋಗಿ ಅವನಂತ ಹೇಳ್ದಾನ, ಅದಕ್ಕೇ ಹಿಂಗೆ ಆಡ್ತಾ ಇದ್ದಾಳೆ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಪಕ್ಕದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.